ನಮ್ಮ ಮನೆಯ ಬಾಗಿಲ ನಿಲ್ಲಿಸುವ ಕಾರ್ಯಕ್ರಮ, ಬಾಗಿಲ ಪೂಜೆ. ನಮಸ್ತೆ ಬಂಧುಗಳೇ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಮ್ಮ ಮನೆಯಲ್ಲಿ ಪುಟ್ಟದಾಗಿ ಮನೆ ಕಟ್ತಾ ಇದ್ವಲ್ಲ, ಆ ಮನೆಗೆ ಬಾಗಿಲು ನಿಲ್ಲಿಸುವ ಕಾರ್ಯಕ್ರಮ ನಡೀತಾ ಇತ್ತು. ಒಂದು ಒಳ್ಳೆಯ ದಿನ ನೋಡಿ ಬಾಗಿಲು ನಿಲ್ಲಿಸೋದು ಅಂತಾಗಿತ್ತು. ಆದರೆ ಗಡಿಬಿಡಿ ಆಗೋಯಿತು. ಹಾಗೆ ನಾವು ಏನು ತೊಗೊಂಡು ಹೋಗ್ದೇನೆ ಸ್ವಲ್ಪ ಏನು ತೊಗೊಂಡು ಹೋಗಿ ಹಾಗೆ ಮಾಡಿದ್ವಿ. ಒಳ್ಳೆಯ ದಿನ ಅಂದ್ಕೊಂಡು ಫಸ್ಟ್ ಗೊತ್ತಿರಲಿಲ್ಲ. ಆಮೇಲೆ ದಿಢೀರ್ನೆ ಅವರು ನಮ್ಮ ಕಾಂಟ್ರಾಕ್ಟರು ಕೂಡ ಫಸ್ಟೇ ಹೇಳಿರಲಿಲ್ಲ. ಆಮೇಲೆ ಸ್ವಲ್ಪ ಅವರಿಗೂ ಗಡಿಬಿಡಿ ಆಯಿತು. ಅವರಿಗೂ ಬೇರೆ ಕಡೆ ಹಿಡ್ಕೊಂಡಿರ್ತಾರಲ್ಲ, ಹಾಗೆ ನಾನು ನಮ್ಮ ಮನೆಯವರು ಪೂಜೆ ಮಾಡಿದ್ವಿ. ಪೂಜೆ ಮಾಡಿಬಿಟ್ಟು ದೇವ್ರ ಮನೆಗೆ ಬಾಗಿಲು ನಿಲ್ಲಿಸ್ತಾ ಇದ್ದಾರೆ. ಪುಟ್ಟದಾಗಿ ಕಟ್ತಾ ಇದ್ದೀವಲ್ಲ ಮನೆ, ಅದರದ್ದು ದೇವ್ರ ಮನೆಗೆ ಬಾಗಿಲು ನಿಲ್ಲಿಸುವ ಕಾರ್ಯಕ್ರಮ. ಹಾಗೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಇದೆಯಲ್ಲ, ಹಾಗೆ ಮನೆ ಕಟ್ತಾ ಇದ್ದೀವಿ. ಎಲ್ಲಿವರೆಗೆ ಬರುತ್ತೋ ಗೊತ್ತಿಲ್ಲ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲಿ ಕಟ್ಟಿದ್ದೀವಿ ಮನೆ, ಎಷ್ಟಾಯಿತು ಅಂತ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ. ಹಾಗೆ ನಾನು ಬಟ್ಟೆ ಅಂಗಡಿಗೆ ಹೋಗಿದ್ದೆ. ಅಲ್ಲಿ ಸ್ವಲ್ಪ ಬಟ್ಟೆ ತೊಗೋಬೇಕಿತ್ತು. ಎಲ್ಲ ಥರದ್ದು ತೋರಿಸ್ತಾ ಇದ್ರು ಅವರು. ಈ ಥರ ಕಾಟನಲ್ಲಿ ತಗೋತೀರಾ ನೋಡಿ, ಇದು ತುಂಬ ಚೆನ್ನಾಗಿದೆ ಅಲ್ಲ. ನಮ್ಮಲ್ಲಿ ನಿಮಗೆ ಎಲ್ಲ ಥರ ಪ್ಯೂರ್ ಕಾಟನ್ ಬಟ್ಟೆನೇ ಸಿಗುತ್ತೆ. ಏನು ಎಲ್ಲ ಅಂಗಡಿ ಎಲ್ಲ ಥರ ಸಿಗ್ತಾ ಇದೆ ಅಂತ ಅವರು ಹೇಳ್ತಾಯಿದ್ರು. ನಾನು ಯಾರಿಗೋ ಸ್ವಲ್ಪ ಬಟ್ಟೆ ಕೊಡಬೇಕಿತ್ತು, ಅವರಿಗೆ ತಗೊಳ್ಲಿಕ್ಕೆ ಹೋಗಿದ್ದೆ. ಡ್ರೆಸ್ಸನ್ನು ಹುಡುಕ್ತಾ ಇದ್ದೆ, ಟಾಪ್ನ, ಲಾಂಗ್ ಟಾಪು. ಅದರಲ್ಲಿ ನನಗೆ ಸುಮಾರು ಇದೆಲ್ಲ ಯಾವುದು ಇಷ್ಟ ಆಗಲಿಲ್ಲ ನನಗೆ. ಯಾಕೆಂದರೆ ನನಗಿಂತ ನಾನು ಅವ್ರಿಗೆ ಯಾರಿಗೆ ಕೊಡ್ತೀನಲ್ಲ ಅವರಿಗೆ ಇಷ್ಟ ಆಗೋದಿಲ್ಲ ಅಂತ ಅವರು ಒಂದು ಟೇಸ್ಟ್ ಇರುತ್ತಲ್ಲ, ಅದ್ರ ತಕ್ಕಾಗೆ ನೋಡಬೇಕಿತ್ತು. ಹಾಗೆ ಇಲ್ಲಿ ನಮ್ಮ ಮನೇಲಿ ಬರ್ತಡೇ ಪಾರ್ಟಿ ಇತ್ತಲ್ಲ, ಅದಕ್ಕೆ ಅದರದ್ದೆಲ್ಲ ನನ್ನ ಫ್ರೆಂಡ್ಸು ಅಕ್ಕಪಕ್ಕದವರೆಲ್ಲ ಬಂದಿದ್ರಲ್ಲ, ಎಲ್ಲರಿಗೂ ಲಘು ಉಪಹಾರ ಅಂತ ಕೊಟ್ವಿ ಅಷ್ಟೇ. ಏನಿಲ್ಲ, ಪಲಾವ್ ಮತ್ತು ಮೊಸರು ಬಜ್ಜಿ, ಪಲಾವ್ ಮೊಸರು ಬಜ್ಜಿ, ಮೊಸರನ್ನ, ಅದ್ರ ಜೊತೆಗೆ ಗೋಬಿ ಮಂಚೂರಿ ಮತ್ತು ಕೇಕ್ ಇರುತ್ತಲ್ಲ. ಹಾಗೆ ದೇವಸ್ಥಾನ ಪೂಜೆಗೆ ಹೋದೆ. ಅಲ್ಲೇ ನಮ್ಮೂರಿನ ತಾಯಿ ಪೂಜೆ ಆಗ್ತಾಯಿತ್ತು, ಮಹಾಮಂಗಳಾರತಿ. ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ. ಅದರ ಜೊತೆಗೆ ನಮ್ಮ ಸೊಸೆಗೆ ಸೀಮಂತ ಕಾರ್ಯಕ್ರಮ ಇತ್ತಲ್ಲ, ಅದರದ್ದು ಸ್ವಲ್ಪ ವೀಡಿಯೋ ಇಲ್ಲೇ ಕ್ಲಿಪ್ ತೊಗೊಂಡಿದ್ದೆ ನಾನು. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ದಿವಸದ ಮೇಲೆ ಮಾಡ್ತಾಯಿದ್ದೀನಿ. ನಾನು ಸಿಂಪಲ್ಲಾಗಿ ಸ್ವಲ್ಪ ಅರ್ಜೆಂಟಿಗೆ ಮಾಡಿದೆ. ಅರ್ಜೆಂಟ್ ಅಂದರೆ ಏನಿಲ್ಲ, ಸಿಂಪಲ್. ನಾವು ಸೀಮಂತ ಅಂತ ಏನು ಮಾಡೋದಿಲ್ಲ ನಮ್ಮಲ್ಲಿ, ನಮ್ಮ ಮನೆತನದಲ್ಲಿಲ್ಲ ಅಂತ ನಮ್ಮ ಅತ್ತೆ ಹೇಳಿದರು. ಹಾಗೆ ಹೆಣ್ಮಕ್ಳಿಗೆ ಆಸೆ ಇರುತ್ತಲ್ವ, ಆ ಆಸೆ ನಿರಾಸೆ ಆಗಬಾರ್ದು ಅಂತ ನಾನು ಸಿಂಪಲ್ಲಾಗಿ ಮಾಡಿದೆ. ಸ್ವಲ್ಪ ಜನಕ್ಕೆ, ಒಂದು 50 ಜನರ ಒಳಗಡೆ, ಫ್ರೆಂಡ್ಸು ಅಕ್ಕಪಕ್ಕದವರು ಅಷ್ಟೇ, ಫ್ಯಾಮಿಲಿ, ಫ್ರೆಂಡ್ಸು ಅಕ್ಕಪಕ್ಕದವರು ಅಷ್ಟೇ ಜನ ಸೇರಿ ಮಾಡಿದ್ವಿ. ಆಯಿತು, ಚೆನ್ನಾಗಾಯಿತು. ಅದರದ್ದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ